ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ವಾಯಂ ಆಯುಧ ಮಲ್ಲಪ್ಪ ಜೊತೆವರ ಆತ್ಮೀಯರೇ. ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ರೆಹಮಾನ್ ಇಲ್ಲ ಅವರ ಇತಿಹಾಸ ಓದೋದು 2 ಸಲ ಈ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಖಾಲಿದಾ ಜಿಯಾ ಅವರು ಅವರ ಯಜಮಾನರು ಸೈನ್ಯದಿಂದ ಬಂದಂಥವರು. ವಿಶೇಷವಾಗಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಇವತ್ತೂ ಅದು ಒಂದು ರೀತಿಯಿಂದ ಈ ಸೈನ್ಯದ ಕಾಗಿದ್ದಂಗೆ ಅದ. ಯಾಕಂತಂದ್ರೆ ಜನರಿಂದ ಆಯ್ಕೆ ಆದಂಥ ಆಡಳಿತಗಳು ವಿಶೇಷವಾಗಿ ಈ ಮೋಸ್ಟ್ಲಿ ಭಾರತ ಒಂದು ಬಿಟ್ಟರೆ ಸ್ವಲ್ಪ ಇದ್ದಿದ್ರಲ್ಲಿ ಶ್ರೀಲಂಕಾ ಅದು ಇಲ್ಲ, ಅಲ್ಲಿ ಆ ಮತ್ತು ಬೇರೆ ಬಾಂಗ್ಲಾ ಆಗಿರ್ಬೋದು, ಇನ್ನೊಂದು ದೇಶ ಆಗಿರ್ಬೋದು, ಮಾಲ್ದೀವ್ಸ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು. ನೇಪಾಳದಲ್ಲಿ ಒಂದಿಷ್ಟು ಪ್ರಜಾಪ್ರಭುತ್ವ ಅಂತ ಅನ್ನಿಸ್ತವೆ, ಅಂದರೆ ಇಲ್ಲ. ಭೂತಾನ್ ಅಂತಿ ಅಲ್ಲಿ ರಾಜತ್ವದ. ಈ ನೆಲೆಯಲ್ಲಿ ಖಾಲಿದಾ ಜಿಯಾರವರು ಆಯ್ಕೆಯಾದಂಥ ಪ್ರಧಾನಿಯಾಗಿದ್ದರೂ ಸಹಿತ ಅವ್ರಿಗೂ ಅವ್ರ ಪತಿಯವರಿಗೂ ಸ್ವಲ್ಪ ಈ ಸೈನ್ಯದ ಸಹವಾಸ ಇತ್ತು ಅನ್ನೋದ್ರಲ್ಲಿ 2 ಮಾತಿಲ್ಲ. ಈ ಖಾಲಿದಾ ಜಿಯಾ ಅವ್ರ ಕಾಲದಲ್ಲೇ ಸುರಳಿತವಾಗಿ ಆಡಳಿತ ನಡೀತು. ಆದರೂ ಆವತ್ತು ಸಹಿತ ಈ ಮೂಲಭೂತವಾದಿಗಳ ಅಂತಂದರೆ ಧರ್ಮಲಂಡರು ಎಲ್ಲೂ ಇಲ್ಲ, ಯಾವ ಧರ್ಮದಲ್ಲಿ ಇರಲ್ಲ ಅವರು, ಅಂಥವ್ರ ಹಾವಳಿ ಯಾವತ್ತೂ ಇತ್ತು. ಅವ್ರನ್ನ ಪ್ಲೀಸ್ ಮಾಡೋದ ಆಡಳಿತ ಮಾಡೋದು ಸಾಧ್ಯ ಇರಲಿಲ್ಲ. ಹೀಗಾಗಿ ಯಾವ ಕಾಲಕ್ಕಾದರೂ ಈ ಎಲ್ಲ ದೇಶಗಳು, ಇವತ್ತು ಪಾಕಿಸ್ತಾನ ಆಯಿತು, ಬಾಂಗ್ಲಾ ಆಯಿತು, ಅಥವಾ ಶ್ರೀಲಂಕಾ ಆಯಿತು, ಇದೆಲ್ಲ ಹೆಚ್ಚು ಕಡಿಮೆ ಡಿಕ್ಟೇಟರ್ಶಿಪ್ ಇದ್ದಂಗೆ ಅದ ಅಂತ ನಾವು ಇವತ್ತು ಸ್ಪಷ್ಟ ಹೇಳಬೇಕಾಗಿದೆ. ಇಂಥದ್ರಲ್ಲಿ ಒಂದಿಷ್ಟು ಒಳ್ಳೆಯ ಒಂದು ಆಸಕ್ತಿ ಆಶೆಯನ್ನು ಮೂಡಿಸಿದವರು ಯಾರಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಈ ಮೊಹಮ್ಮದ್ ಯೂನಿಸ್ ಅವರು. ಯೂನಿಸ್ ಇವರು ಆ್ಯಕ್ಚುಲಿ ಒಬ್ಬ ಎಕನಾಮಿಸ್ಟು, ಅರ್ಥತಜ್ಞರು. ಒಳ್ಳೆಯ ರೀತಿಯಿಂದ ಸಣ್ಣ ಉದ್ಯೋಗ ದೊಡ್ಡದು ಮಾಡಿಕೊಂಡು ಜನರಿಗೆ ಮುಟ್ಟಿಸೋಂಥ ಕೆಲಸ ಮಾಡಿದರು. ಆರ್ಥಿಕ ಕ್ರಾಂತಿ ಮಾಡಿದರು ಬಾಂಗ್ಲಾದಲ್ಲಿ ಅಂತೇಳಿ ಭಾಳಷ್ಟು ಸುದ್ದಿಗಳು ನಾವು ಕೇಳಿದ್ದೀವಿ. ಇದ್ದ ಎಲ್ಲ ಈವರೆಗೆ ಬಂದಂತಹ ಪ್ರಧಾನಿ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಅಥವಾ ಅಧ್ಯಕ್ಷ ಆಗಿರ್ಬೋದು, ಎಲ್ಲರೂ ಒಂದಿಲ್ಲ ಒಂದು ಯಾವುದಾದ್ರೂ ಈ ಒಂದು ಡಿಕ್ಟೇಟರ್ದ ಪ್ರಭಾವಕ್ಕೊಳಗಾದಂಥವ್ರನ್ನ. ಹಾಗೆ ಇವರು ನಮ್ಮ ಖಾಲಿದಾ ಜಿಯಾ ಅವರು ನಮ್ಮನ್ನು ಆಗಲಿದಂಥ ಇವತ್ತು ಬಾಂಗ್ಲಾದ ಮಾಜಿ ಪ್ರಧಾನಿಯವರು, ಅವರು ಡಿಕ್ಟೇಟರ್ ಆಗಿ ಬೆಳೆದವ್ರನ್ನ ತಾವು ತಮ್ಮ ನಂತರ ತಮ್ಮ ಮಕ್ಕಳು ತಮ್ಮ ಸಂಬಂಧಿಕರು ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರನ್ನ. ಇದೆಲ್ಲ ದೇಶದಲ್ಲೂ ಆಗಿದೆ ಹೆಚ್ಚು ಕಡಿಮೆ. ಇಂಡಿಯಾದಲ್ಲಿ ಹೋದ, ಆದರೆ ಇಲ್ಲೊಂದು ಸ್ವಲ್ಪ ಏನೋ 5 ವರ್ಷಕ್ಕೊಮ್ಮೆ ಆದರೂ ಒಂದು ಪ್ರಾಮಾಣಿಕವಾಗಿ ಇದ್ದಿದ್ರೆ ಪ್ರಾಮಾಣಿಕ ಅನ್ನಬೇಕಾಗಿದೆ. ಅದರಾಗೂ ಇತ್ತೀಚೆಗೆ SIR ಬಂದ ಮೇಲೆ ಅದನ್ನು ಹೊಂದಲಿಕ್ಕೆ ಆಗ್ತಾಯಿಲ್ಲ. ಆದ್ರೆ ಏನೋ ಒಂದಿಷ್ಟು ಇರ್ಬೋದು ಅಂತ ಭರವಸೆ ಇಟ್ಕೋಬೇಕಾಗಿದೆ. ಉಳಿದ ರಾಷ್ಟ್ರಗಳನ್ನ ನೋಡಿದಾಗ ನಮ್ಮದು ಅಡ್ಡಿ ಇಲ್ಲಪ್ಪ, ಸ್ವಲ್ಪ ಪ್ರಜಾಪ್ರಭುತ್ವ ಐತಿ, ಒಂದಿಷ್ಟು ಮಾತಾಡೋ ಹಕ್ಕೈತಿ, ಒಂದು ಅಭಿಪ್ರಾಯ ಹೇಳುವಂಥ ಹಕ್ಕು ಇಲ್ಲದಾವಪ್ಪ ಅಂತ ನಾವು ಒಪ್ಕೋಬೇಕಾಗಿ. ಇದು ಕಾರಣ ಅಂದಿನ ನೆಹರು ಅವರಾಗಿರ್ಬೋದು, ಗಾಂಧಿಯವರಾಗಿರ್ಬೋದು, ಲೋಯರ್ ಅಂತ ನಾಯಕರು ಬಂದಿದ್ದಾಗಿರ್ಬೋದು, ಅನೇಕ ಒಳ್ಳೊಳ್ಳೆ ನಾಯಕರು ಬಂದು ಹೋದ್ರಿಲ್ಲ, ಅವರೆಲ್ಲರ ಒಟ್ಟು ಪ್ರಭಾವದಿಂದಾಗಿ ಇವತ್ತು ಸ್ವಲ್ಪ ಎಲ್ಲ ರಾಷ್ಟ್ರಗಳಿಗಿಂತಲೂ ನಾವೇ ಶ್ರೀಮಂತ ರಾಷ್ಟ್ರ ಆಗಿಲ್ಲ, ನಾವು ಅಂದ್ಕೊಳ್ತಾ ಇದ್ದೀವಿ 4ನೇ ಶ್ರೀಮಂತ, 3ನೇ ಶ್ರೀಮಂತ. ಆದರೆ ಆ ಶ್ರೀಮಂತ ರಾಷ್ಟ್ರಗಳ ಅಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲೈಫ ನೋಡಿದಾಗ ನಮ್ದು ಏನೂ ಅಲ್ಲ. ಹೀಗಿದ್ದಾಗ ನಾವು ದೊಡ್ಡ ದೇಶದ ಭಾಳ ಜನಸಂಖ್ಯೆ ಅದ, ದುಡ್ಡು ಕೂಡಿರ್ತದೆ, ಅದಕ್ಕೆ ನಾವು ದುಡ್ಡು ಭಾಳ ಕೂಡಿಯದಪ್ಪ, ನಮ್ಮದು GDP ತೊಗೊಳೋದು, ಗ್ರಾಸ್ ಪ್ರಾಡಕ್ಟ್ ಏನಂತ ಅಂತಾರದ, GDP ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಅಂತೇಳಿ ಅದು ಸ್ವಲ್ಪ ಹೆಚ್ಚದ ನಮ್ಮಲ್ಲಿ ಇಲ್ಲ ಅಂತಲ್ಲ, ದೊಡ್ಡದು ಕಾಣ್ತದೆ ಜನ ಹೆಚ್ಚಿರೋದ್ರಿಂದ. ಆದರೆ ಆ್ಯಕ್ಚುಲಿ ಪರ್ ಕ್ಯಾಪಿಟಲ್ ಇನ್ಕಮ್ ತೆಗೆದು ನೋಡಿದಾಗ, ಪ್ರತಿ ತಲಾ ಆದಾಯ ನೋಡಿದಾಗ ಕಡಿಮೆ ಅದ ಅನ್ನೋದು ನಾವು ಮರಿಬಾರ್ದಿಲ್ಲ. ಇಲ್ಲ 2 ಲಕ್ಷ ಅದ ರೀತಿ ಇವರು ವಾದ ಮಾಡ್ತಾರೆ, ಆದರೆ ಎಲ್ಲರಿಗೂ ಸಮಾನವಾಗಿ ಡಿವೈಡ್ ಆಗಿಲ್ಲ. ಅದು ಕೆಲವು ಮುಂದುವರೆದಂಥ ಕಾರ್ಪೊರೇಟ್ ಕಡೆಗೆ ಅವ್ರದ್ದು ಹೆಚ್ಚಾಗಿದ್ರು, ನಮ್ಮದೇನಲ್ಲ. ಇರಲಿ, ಅದನ್ನೇ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇವತ್ತು ಬಾಂಗ್ಲಾದೇಶಲ್ಲಿ ಹೆಚ್ಚು ಕಡಿಮೆ ಒಂದು ರೀತಿಯಿಂದ ಧಾರ್ಮಿಕ ದೇಶ ಆಗಿ ಉಳಿದಿದ್ರಿಂದಾಗಿ ಈಗಂತೂ ಧಾರ್ಮಿಕ ದೇಶ ಆದಂಗೆ ಆಗಿದ್ದು. ಧರ್ಮದ ನೆಲೆಗಟ್ಟಲೆಲ್ಲ ಆಡಳಿತ ಮಾಡಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಯದ. ಹೀಗಾಗಿ ಮೊಹಮ್ಮದ್ ಯೂನಿಸ್ ಅವ್ರು ಏನಲ್ಲಿ ಒಂದು ಆರ್ಥಿಕ ಕ್ರಾಂತಿ ಮಾಡೋದು ಮಾಡಿದ್ರು, ಅವರು ಇವತ್ತು ಈ ಒಂದು ಮಧ್ಯಂತರ ಸರ್ಕಾರದ ಅವರು ನಡೆಸ್ಕೊಳ್ಳುವಂಥ ಭಾರತ ಅಧಿಕಾರಿಯಾಗಿದ್ದಾರೆ. ಅವರು ಇಲೆಕ್ಷನ್ ಮಾಡಬೇಕಾಗಿದೆ. ಇಲೆಕ್ಷನ್ ಮಾಡೋ ಸಂದರ್ಭದಲ್ಲೇ ಈಗ ನಿಮ್ಗೆ ಗೊತ್ತಿದ್ದಂಗೆ ಶೇಖ್ ಹಸೀನಾ ಮುಜುಬರ್ ಅವರು, ನಮ್ಮ ಮುಜುಬರ್ ಅವರ ಮಗಳು ಇವತ್ತು ಇಂಡಿಯಾದಲ್ಲಿ ಬಂದಿದ್ದಾರೆ. ಕಾರಣದಲ್ಲಿ ಜಿ ಅಂತ ಕ್ರಾಂತಿ ಆಯಿತು. ಅದಕ್ಕೆ ಕಾರಣ ಈ ಒಂದು ನಮ್ಮ ಏನಪ್ಪ ಶೇಖ್ ಹಸೀನಾರ ಒಂದು ಆಡಳಿತ
ಅವರೆಲ್ಲ ಇವತ್ತು ಒಂದು ಮೀಸಲಾತಿ ಇಟ್ಕೊಂಡು ತಮ್ಮ ಜನರ ಆಯ್ಕೆ ಮಾಡ್ಕೊಳ್ಳೋಂತ ಮಾಡಿದರು. ಅದರ ಪರಿಣಾಮ ಇವತ್ತು ದೇಶ ಹಾಳಾಯಿತು ಅನ್ನೋದು ಅಲ್ಲೆಲ್ಲ ಜನರ ಒಂದು ನಂಬಿಕೆ ಆದಂಗೆ ಆಗಿ ಹೋಗ್ಬಿಟ್ಟದು. ಯಾಕಂದ್ರೆ ಯಾವುದೇ ಆಡಳಿತ ಬಂದರೂ ಇದರ ಬಾಂಗ್ಲಾದಲ್ಲೇ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಎಲ್ಲ ಬಡತನ ರೇಖೆಯಿಂದ ಕೆಳಗಿದ್ದಂಥ ಬದುಕ. ಇದಕ್ಕೆ ಕಾರಣ ಹಲವು ಇರ್ಬೋದು, ಆ ಮಾತು ಬೇರೆ. ಬಟ್ ಇವತ್ತು ಧರ್ಮದ ನೆಲೆಯಲ್ಲಿ ಅಲ್ಲಿ ಆಡಳಿತ ನಡೆಯುವಂಥ ಎಲ್ಲ ಸಾಹಿತ್ಯಗಳು ಮತ್ತು ಮಿಲಿಟ್ರಿ ಮತ್ತು ಅದ್ರ ಜೊತೆಗೆ ಅಲ್ಲಿ ಧರ್ಮದ ನಾಯಕರಿಂದ ಈ ಪಾಕಿಸ್ತಾನ ಆಯ್ತು, ಇವತ್ತು ಬಾಂಗ್ಲಾ ಆಯಿತು, ಪ್ರಭಾವಕ್ಕೆ ಒಳಗಾಗಿ ಇವತ್ತು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಅವು ಬಡತನದ ರೇಖೆಗಳಿಂದ ಕೆಳಗಿದ್ದಂಥದ್ದು, ಬಡತನದಲ್ಲಿದ್ದಂಥದ್ದು ಆಗುವಂಥ ಪ್ರಸಂಗಗಳು ಬಂದಿದ್ದಾವೆ. ಯಾವೆಲ್ಲ ಅಭಿವೃದ್ಧಿ ಹೊಂದಿದೆ ಯಾವ ರಾಷ್ಟ್ರ ಇಲ್ಲ ಅಂತ ಅನ್ನಿಸ್ತದೆ. ಇಲ್ಲಂದ್ರೂ ಇಲ್ಲ. ಯಾಕಂದ್ರೆ ಕ್ರಾಂತಿ ಜಂಜೆ ಕ್ರಾಂತಿ ಆಗಿದ್ದೇನಪ್ಪ ಅಂತಂದ್ರೆ ಇಲ್ಲೇ ಬಡತನಕ್ಕಾಗಿ ಎದ್ದು ನಿಂತಂಥದ್ದು. ಈ ಮೀಸಲಾತಿ ವಿರೋಧಿ ಭಾವನೆ ಕೆಲವು ಜನರಲ್ಲಿ ಯಾಕೆ ಬಂದಪ್ಪ ಅಂತಂದ್ರೆ ಅವ್ರಷ್ಟು ಲಾಭ ಮಾಡ್ಕೋತಾರೆ. ನಮ್ಮಲ್ಲಿ ಹಂಗಂದ್ರೆ ಇವತ್ತು ಮೀಸಲಾತಿ ವಿರೋಧವಾಗಿದ್ದಂಥ ಜನ ಅವ್ರಿಗೆಷ್ಟು ಲಾಭ ಆದರೆ ನಮಗಿಲ್ಲ ಅನ್ನೋಂಥ ಭಾವನೆ ಇದೆ. ಬಟ್ ನಾವು ಇತಿಹಾಸದಲ್ಲೇ ಅವರು ತೊಂದರೆ ಅನುಭವಿಸಿದ್ರು, ಆರ್ಥಿಕ ಮೇಲೆತ್ತು ಸುಧಾರಣೆ ಮಾಡಿದ್ವಿ ಅಂತಂದ್ರೆ ಯಾರನ್ನ ಒಪ್ಪಕ್ಕೆ ಹೋಗುವುದಿಲ್ಲ. ಅದನ್ನು ಇಲ್ಲ ಅವರು ಚೆನ್ನಾಗಿದ್ದಾರೆ ಅನ್ನೋದು ವಾದಗಳು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಅದು ಇಲ್ಲಂತ ಇತ್ತೀಚೆಗೆ ಭಾಳ ಬೆಳೀತಾ ಇದೆ. ಅಂದ್ರೆ ಈ ಏಷ್ಯಾ ಖಂಡದ ಹೆಚ್ಚು ಕಡಿಮೆ ಎಲ್ಲ ದೇಶಗಳು ಇವತ್ತು ಇಸ್ಲಾಂ ದೇಶ ಇರ್ಬೋದು, ನಮ್ಮದು ಹಿಂದೂ ದೇಶ ಇರ್ಬೋದು, ನಾವು ಹಿಂದೂ ಅಂತ ಕರ್ಕೊಳ್ತೀವಿ. ನೇಪಾಳದಂತೆ ಪಕ್ಕ ಹಿಂದೂ ದೇಶ, ಇವೆಲ್ಲ ದೇಶಗಳು ನೋಡಿದಾಗ ಪಾಕಿಸ್ತಾನ ಇವತ್ತು ಇಸ್ಲಾಂ ದೇಶ, ಭಾಳಷ್ಟು ಇಸ್ಲಾಮಿಕ್ ದೇಶಗಳಿದ್ದಾವೆ. ಆದರೆ ಅಲ್ಲೆಲ್ಲ ಈ ಮೂಲಭೂತವಾಯ್ತನ ಹೆಚ್ಚಾಗಿದ್ದರಿಂದಾಗಿ ಆ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿ ಹೇಳ್ಕೊಳಂಗಿಲ್ಲ. ಆದರೆ ಒಂದಿಲ್ಲಿ ಗಮನಿಸ್ಬೇಕಾಯ್ತೇನಪ್ಪ ಅಂತಂದ್ರೆ ವಿಶೇಷವಾಗಿ ಇಸ್ಲಾಮಿಕ್ ಕಂಟ್ರಿಗಳ ಏನು ಈ ಗಲ್ಫ್ದಲ್ಲಿ ಬರ್ತಾರೆ, ಖಾರಿಯಲ್ಲಿ ಬರ್ತಾರೆ, ಅವ್ರ ದೇಶಗಳು ಶ್ರೀಮಂತ ಕಾಣ್ತವೆ. ಯಾಕಂದರೆ ಅಲ್ಲೇ ಈ ಒಂದು ಕರಿ ಆಯಿಲ್ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಚ್ಚಾ ವಸ್ತುಗಳು ಸಿಗೋದ್ರಿಂದಾಗಿ ಅವು ಇವತ್ತು ಪ್ರಗತಿ ಹೊಂದಿದಂಗೆ ಕಾಣ್ತಾ ಇದ್ದಾರೆ. ಆದರೆ ಆಂತರ್ಯದಲ್ಲೇ ಅಂತ ಹೇಳ್ಕೊಳ್ಳುವಂಥ ಡೆವಲಪ್ಮೆಂಟಲ್ಲಿ ಆಗಿಲ್ಲ ಅನ್ನಿಸಿದ್ದು ಅಷ್ಟೇ ಸ್ಪಷ್ಟ ಆಗ್ತಾ ಹೋಗ್ತದೆ. ನೋಡೋದಕ್ಕೂ ತಳಕ್ಕೆ ಬೆಳಕು ಕಾಣ್ತಾ ಇದ್ದಾವೆ. ನಾಳೆ ಏನಾದರೂ ಆ ಖನಿಜ ಬಂದಾಯ್ತಂದ್ರೆ ಮೋಸ್ಟ್ ಪ್ರಾಬಲಿ ಆ ದೇಶಗಳು ದಿವಾಳಿ ಹಂತಕ್ಕೆ ಬಂದಿರುವಂಥ ಸಾಹಿತ್ಯಗಳು ಭಾಳ ಇದ್ದಾವೆ. ಅದೇನೂ ಇರಲಿ, ಇವತ್ತು ಕಾಳಿದಾಸ್ ಜಿ ಅವರು ಅಗಲು ಹೋಗಿದ್ದಾರೆ. ಅದೇ ಕಾಲಕ್ಕೆ ಅವರ ಏನಪ್ಪ ಅಂತಂದ್ರೆ ಇವತ್ತು ಮಗ ವಿಶೇಷವಾಗಿ ತಾರಿಕ್ ರೆಹಮಾನ್ ಇವತ್ತು ಈ ಬಾಂಗ್ಲಾಗೆ ಬಂದ ಇಲ್ಲಿ ಸಿಟಿಜನ್ ಆಗುವಂಥ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಮೊದಲೇ ಶೇಖ್ ಹಸೀನಾ ಅವರನ್ನು ಮರಳಿ ತರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪ್ರಥಮ ಪ್ರಧಾನಿ ಮಗ ಅಥವಾ ಈ ಕಾಲೇಜ್ ಜಿಯಾರ್ಗ ಪಶ್ಚಿಮ ಸಹಿತ ಅಧ್ಯಕ್ಷರಾಗಿದ್ದರು. ಆ ಒಂದು ಸಂತತಿಯನ್ನು ಇವತ್ತಂದ ಮತ್ತೊಮ್ಮೆ ಬಾಂಗ್ಲಾದ ಮೇಲೆ ಹೇರುವಂಥ ಕೆಲಸವನ್ನು ಇವತ್ತಿನ ಅಲ್ಲಿಯ ಮೂಲಭೂತವಾದಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು ಬಾಂಗ್ಲಾ ಇಲ್ಲಿವರೆಗೆ ಒಂದಿಷ್ಟು ಏನೋ ಸೆಕ್ಯುಲರ್ ಅಂತ ಅನಿಸ್ತಾ ಇತ್ತು. ಇನ್ನು ಮುಂದಿನ ದಿನದಲ್ಲಿ ಪೂರ್ತಿಯಾಗಿ ಇಸ್ಲಾಮಿಕ್ ಕಂಟ್ರಿ ಪರಿವರ್ತನೆ ಆಗಿ ಅದು ಒಂದು ನಮ್ಮ ನೆರೆಯ ರಾಷ್ಟ್ರ, ಕಿರಿಕಿರಿ ಮಾಡೋ ರಾಷ್ಟ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಚೈನಾದ ಹಸ್ತಕ್ಷೇಪ ಅಲ್ಲಿ ಅದ, ಈಗ ಬಂದು ಸೇರ್ಕೊಂಡದ. ಚೈನಾದ ಹಸ್ತಕ್ಷೇಪ ಇರೋದ್ರಿಂದ ಸಹಜವಾಗಿ ಭಾರತದ ಜೊತೆ ಅಂತ ಒಳ್ಳೆಯ ಸಂಬಂಧ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲೇನೋ ಹಂಗೆ ನಡೆದಂತ ಅನ್ನಿಸ್ತದೆ. ಭಾರತ ವಿರೋಧ ಭಾವನೆ ಬೆಳೀತಾ ಇದೆ. ಆದರೂ ಇವತ್ತು ಅವ್ರದ್ದಿಗೆ ಅದನ್ನು ಮುಂದುವರಿಸಿ ಹೋಗಬೇಕಾದ ಸಂದರ್ಭದಲ್ಲೇ ನಮ್ಮ ಮೋದಿಯವರ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರ ನಮ್ಮ ಕಾಳಿದಾಸ್ ಜಿಯಾರ ಮಗ ಅಧ್ಯಕ್ಷ, ಅದರ ಹಂಗೆ BNP ಅಂದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ, ಅದರದ ಹಂಗಾಮಿ ಅಧ್ಯಕ್ಷರಾದ ತಾರಿಕ್ ರೆಹಮಾನ್ ಅಂತವರು ಇವ್ರಿಗೆ ಸ್ವಾಗತ ಮಾಡಿದರು, ಮಾತಾಡಿದರು. ಜೊತೆಗೆ ಜಯಶಂಕರ್ ಹೋಗಿ ಪತ್ರ ಕೊಟ್ಟು ಮೋದಿಯವ್ರದ್ದು ದುಃಖ ಸೂಚಿಸೋಕೆ ಬಂದಿದ್ದಾರೆ. ಇದೇನೂ ಇರಲಿ, ಕಾಳಿದಾಸ್ ಜಿಯ ಅಗಲಿದ್ದೂ ಆದರೆ ಅದೇ ಕಾಲಕ್ಕೆ ಇದು ಇನ್ನೊಂದು ಒಂದು ಧಾರ್ಮಿಕ ದೇಶಕ್ಕೆ ಪರಿವರ್ತನೆ ಆಗ್ತಾ ಇರೋದು ಭಾರತಕ್ಕೆ ಮುಂದಿನ ದಿನದಲ್ಲಿ ಒಂದಿಷ್ಟು ತೊಂದರೆ ಆಗೋದಿಲ್ಲ, ಎರಡು ಮಾತಿಲ್ಲ. ಜೊತೆಗೆ ಚೈನಾ ಇಲ್ಲಿಯ ಅರ್ಥವ್ಯವಸ್ಥೆ ಕೈ ಆಡಿಸ್ತಾ ಇರೋದ್ರಿಂದಾಗೆ ಭಾರತ ನಿಧಾನಕ್ಕೆ ನಾವೇನೋ ಒಂದು ಸೌತ್ ಏಷ್ಯನ್ ಕೂಟದ ಮಾಡ್ಕೊಂಡಿದ್ದೀವಿ, ದಕ್ಷಿಣ ಏಷ್ಯಾದ ಕೂಟ ಸಾರ್ಕ್ ಅಂತೇಳಿ, ಆ ಸಾರ್ಕದ ಆಶಯ ಮುಗದಂಗೆ ಆಗಿದೆ ಅಂತ ಅನ್ನಿಸ್ತದೆ. ಈ ದಿಶೆಯಲ್ಲಿ ನಮ್ಮ ಮೋದಿಯವರು ಎಲ್ಲೂ ಹೆಜ್ಜೆ ತಪ್ಪಿದ್ರೇನೋ ಆ ವಿಷಯಕ್ಕೆ. ಯಾಕಂದರೆ ಸಂಬಂಧಿಸಿಕೊಂಡು ಹೋಗಬೇಕಾಗಿತ್ತು. ಇವತ್ತು ಸಾರ್ಕದ
ಸದಸ್ಯ ಇದ್ದರೂ ಸಾರಕ ಉಳೋದಿಲ್ಲ ಏನೋ ಅನ್ನೋಂಗೆ ಆಗಿ ಹೋಗ್ಬಿಟ್ಟದ. ಎಲ್ಲ ನೆಲೆಗಟ್ಟಿನಲ್ಲೇ ಬಾಂಗ್ಲಾ ಇನ್ನೊಂದು ಧಾರ್ಮಿಕ ದೇಶ ಅಥವಾ ಮೂಲಭೂತವಾದ ದೇಶ ಆಗೋ ಜೊತೆಗೆ ಭಾರತದ ವೈರಿ ದೇಶ ಬೆಳೀತಿರೋದು ನಾವೆಲ್ಲ ಆತಂಕ ಪಡುವಂಥದ್ದು. ಆದಷ್ಟು ಅದನ್ನು ಸಂಬಂಧಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಒಳ್ಳೆಯ ಗೆಳೆತನ ಬೆಳೆಸ್ಕೊಂಡು ಹೋಗೋ ಜೊತೆಗೆ ಬಾಂಗ್ಲಾ ಜೊತೆಗಿನ ಸಂಬಂಧಗಳನ್ನು ಇನ್ನಷ್ಟು ನಾವು ಗಟ್ಟಿಗೊಳಿಸೋ ಜೊತೆಗೆ ಇಲ್ಲಿ ಜಾತ್ಯತೀತವರೆಲ್ಲ ಒಂದಪ್ಪ ಅನ್ನೋಂಥ ಮೆಸೇಜ್ ಕೊಡೋದು ಭಾಳ ಯೋಗ್ಯ ಅನ್ನಿಸ್ತದೆ. ಇಲ್ಲಾಂದ್ರೆ ನಮ್ಮ ಮಗ್ಗಲದಲ್ಲಿ ಒಂದು ಸದಾ ಚೈನಾದ ಗೆಳೆಯಾಗಿ ನಮ್ಮ ವೈರಿಯಾಗಿ ಉಳಿಯೋ ಸಾಧ್ಯತೆ ಭಾಳ ಆಗ್ತಾಯಿದ್ದಾವೆ. ಜೊತೆಗೆ ಪಾಕಿಸ್ತಾನ ಜೊತೆಗೂ ಸಂಬಂಧ ಇತ್ತೀಚೆಗೆ ಈ ಬಾಂಗ್ಲಾ ಚೆನ್ನಾಗಿ ಮಾಡ್ಕೊಂಡು ಹೊರಟಿದ್ದು ನೋಡಿದರೆ ಭಾರತ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರಿಗೆ ಗೆಳೆತನ ಮಾಡಿದರೆ ಯೋಗ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಕಾಲೇಜಿ ಅವರಿಗೆ ಅವರ ಸಾವಿಗೆ ವಂದನೆ ಸಲ್ಲಿಸ್ತಾ ಬಾಂಗ್ಲಾ ಇನ್ನೊಂದು ಮೂಢನಂಬಿಕೆ ಧಾರ್ಮಿಕ ದೇಶ ಆಗಬಾರ್ದು ಅನ್ನೋದು ನಾವೆಲ್ಲ ಹಂಬಲ. ಅದಕ್ಕೆ ಕಾಲದ ಹೊಡೆತಕ್ಕೆ ಯಾರು ತರಲಿಕ್ಕೆ ಸಾಧ್ಯ. ಆದರೆ ಇದು ಬಿಡುವವರೆಗೆ ಆ ದೇಶದ ಅರ್ಥವ್ಯವಸ್ಥೆ ಸುಧಾರಿಸೋದಿಲ್ಲ ಅನ್ನೋದು ಅಷ್ಟ ಸತ್ಯ ಅಂತ ಹೇಳ್ತಾ. ಯಾಕಂದರೆ ಯಾವುದೇ ಮೂಲಭೂತವಾದ ದೇಶ ನೋಡ್ರಿ ಇವತ್ತು ಎಲ್ಲನೂ ಇವತ್ತು ಡೆವಲಪಿಂಗ್ ಕಂಟ್ರಿಗಳು ಅಥವಾ ಅಭಿವೃದ್ಧಿ ಹೊಂದಲು ಪ್ರಯತ್ನಿಸಿರುವ ದೇಶಗಳದರಲ್ಲೇ ಎದ್ದು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ ಇದು ಅತ್ಯಂತ ನೋವಿನಗಳಿಗೆ ಬಂಗಾಲಿಗಳಿಗೆ. ಯಾಕಂದರೆ ಅವರ ಪ್ರೀತಿಯ ನಾಯಕಿ ಖಾಲಿದಾ ಇಲ್ಲ ಅನ್ನುವಂಥ ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಇನ್ನಷ್ಟು ಬೆಂಬಲ ಸೂಚಿಸ್ತಾ ಅವರು ಆ ಮಾನಸಿಕ ಆಘಾತದಿಂದ ಹೊರಗೆ ಬರಲಿ ಅಂತ ಹೇಳ್ತಾ ಇದು ಇವತ್ತಿನ ಹೇ ಸೀತಾರಾಮದ ವಿಶೇಷ ಕೊಡುಗೆ. ನಮ್ಮ ಹೇ ಸೀತಾರಾಮ್ ಕೂಡ ಖಾಲಿದಾ ಜಿಯಾರ್ ಅವರಿಗೆ ಪ್ರೀತಿಯಿಂದ ವಿದಾಯ ಹೇಳ್ತಾ ಒಳ್ಳೆಯ ಆಡಳಿತ ಬರಲಿ ಬಂಗಾಲಕ್ಕೆ, ಭಾರತವನ್ನು ಪ್ರೀತಿ ಮಾಡುವ ಒಂದು ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಆಡಳಿತ ಬರಲಿ ಮತ್ತೊಮ್ಮೆ ಹಾರೈಸ್ತಾ ಇದು ಇವತ್ತಿನ ಮುಖ್ಯ ವಿಷಯ. ನಮ್ಮನ್ನಗಲಿದ ಖಾಲಿದಾ ಜಿಯಾರ್ ಬಗ್ಗೆ ಮಾತಾಡಿದ್ದು ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗೊಂಡು ವಂದನೆಗಳು.